ಮಕರ ರಾಶಿಯವರು ಶನಿ ತತ್ವ ಇರತಕ್ಕಂಥವ್ರಾಗಿರ್ತೀರ. ನೀವು ಶನಿ ರಾಶ್ಯಾಧಿಪತಿಯೇ ಶನಿ ಆಗಿರೋದ್ರಿಂದ ನೀವು ಶನಿ ತತ್ವದವರಾಗಿರ್ತೀರ. ಶನಿ ತತ್ವ ಮಕರ ರಾಶಿಯವರಿಗೆ ಅಂತಂದರೆ ತುಂಬ ಶಿಸ್ತು, ತುಂಬ ತ್ಯಾಗ, ತುಂಬ ಶ್ರಮ. ಅಂದರೆ ತುಂಬ ಶ್ರಮ ಪಟ್ಟು ಕೆಲಸ ಮಾಡ್ತೀರಾ, ತುಂಬ ಶ್ರಮ ಆಗ್ತೀರಾ ನಿಮ್ಮ ಮಾಡುವಂಥ ಕೆಲಸಗಳಲ್ಲಿ. ಆಮೇಲೆ ತುಂಬ ತ್ಯಾಗ ಮನೋಭಾವದಲ್ಲಿರ್ತೀರ, ಅಂದರೆ ಬಿಟ್ಕೊಟ್ಬಿಡ್ತೀರಾ ತ್ಯಾಗ ಮಾಡಬೇಕು ಅಂಥೇಳಿ. ತುಂಬ ತ್ಯಾಗ ಮಾಡ್ತೀರಾ, ತುಂಬ ಶಿಸ್ತಿನಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ, ಆಯಿತಾ. ತುಂಬ ಶ್ರಮ ವಹಿಸ್ತಾರೆ. ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಇರ್ತದೆ, ಒಂದು 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 ಬೇಸರ ಇರ್ತದೆ ನಿಮಗೆ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ. ಏನಪ್ಪ ಅಂತಂದರೆ, ನಾನು ಎಷ್ಟೇ ದುಡಿದ್ರೂ ಆ ದುಡಿಮೆಗೆ ನನ್ನ ಕಷ್ಟಕ್ಕೆ ತಕ್ಕ ಗೌರವ ಸಿಗ್ತಾ ಇಲ್ಲ. ನಾನು ಏನು ಶ್ರಮ ಹಾಕ್ತಿದ್ದೀನಲ್ಲ ಆ ಶ್ರಮಕ್ಕೆ ತಕ್ಕ ಗೌರವ ಇರಬಹುದು, ಆ ಶ್ರಮಕ್ಕೆ ತಕ್ಕಂತಹ ದುಡಿಮೆ ಅಂದರೆ ಅಷ್ಟು ಇನ್ಕಮ್ ಇರಬಹುದು, ಅಥವಾ ವೇಗವಾಗಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಬೆಳವಣಿಗೆ ಇರಬಹುದು. ಇದು ಏನು ನನ್ನ ಜೀವನದಲ್ಲಿ ಆಗ್ತಾ ಇಲ್ಲ, ಅಲ್ಲಲ್ಲೇ ಸ್ಟಕಪ್ ಆಗಿದೆ ಅಂತ ಅನಿಸ್ತಾ ಇದೆ. ನಾನು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀನಿ, ಬಹಳ ಶ್ರಮ ವಹಿಸ್ತಾ ಇದ್ದೀನಿ, ಬಿಟ್ಕೊಡ್ತಾ ಇದ್ದೀನಿ, ತ್ಯಾಗ ಮಾಡ್ತಾ ಇದ್ದೀನಿ. ನನ್ನ ತ್ಯಾಗವನ್ನು ಯಾರು ಗುರುತಿಸ್ತಾ ಇಲ್ಲ, ನನ್ನ ಶ್ರಮವನ್ನು ಯಾರು ಗುರುತಿಸ್ತಾ ಇಲ್ಲ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಯಾರು ಕೊಡ್ತಾ ಇಲ್ಲ. ಇದೆಲ್ಲ ಒಂದಿಷ್ಟು ಬೇಸರಗಳು ಖಂಡಿತವಾಗಿ ಮಕರ ರಾಶಿಯವರಿಗೆ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಮಕರ ರಾಶಿಯವರ ಆ ಕರ್ಮಗತಿಯ ಒಂದು ಚಕ್ರ ಬಹಳ ನಿಧಾನವಾಗಿ ತಿರುಗ್ತಾ ಇದೆ. ಇದಕ್ಕೊಂದು ವೇಗ ಕೊಡಬೇಕು. ಈ ವೇಗವನ್ನು ಕೊಡ್ತಕ್ಕಂತಹ ವಿಶೇಷವಾದ ಮಂತ್ರವೇ ಅಶ್ವಾರೂಢ ಪಾರ್ವತಿ ಮಂತ್ರ ಅಂತ. ಇದೊಂದು ಅದ್ಭುತವಾದಂತಹ ಪ್ರಯೋಗ. ಇದು ಈ ಮಂತ್ರ ಪ್ರಯೋಗವೇ ಅದ್ಭುತವಾದ ರಿಸಲ್ಟ್ಸನ್ನು ಕೊಡುತ್ತೆ ಮಕರ ರಾಶಿಯವರಿಗೆ. ಏನೇನು ಒಳ್ಳೆಯದಾಗಲಿದೆ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಮಕರ ರಾಶಿಯವರಿಗೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆ ಮಂತ್ರ ಸಹಿತವಾಗಿ ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ನಿಮಗೆ ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಭಾಳ ಇಂಪಾರ್ಟೆಂಟ್ ವಿಡಿಯೋ. ನೀವು ಗ್ಯಾರಂಟಿ ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಅಂತ ಹೇಳ್ತೀರಾ. ಅಷ್ಟು ಒಳ್ಳೆ ಅದ್ಭುತವಾದ ನಿಮಗೆ ಸಹಾಯ ಮಾಡುತ್ತೆ ಮಕರ ರಾಶಿಯವರಿಗೆ. ಹಾಗೂ ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಲಿಂಕನ್ನು ಶೇರ್ ಮಾಡಿದ್ರಿ ಅಂದರೆ ಅದನ್ನು ನಿಮ್ಮ ಮೂಲಕ ನೋಡಿದಂಥವ್ರು ಫಸ್ಟ್ ನಿಮಗೂ ಥ್ಯಾಂಕ್ಸ್ ಹೇಳ್ತಾರೆ. ವೆರಿ ಗುಡ್, ಒಳ್ಳೆ ವಿಡಿಯೋ ಕೊಟ್ಟಿದ್ದೀರಾ, ನಮಗೂ ಆ ಮಂತ್ರ ಸಿಕ್ತು, ನಮ್ಗೆ ಭಾಳ ಖುಷಿ ಆಯಿತು ಅಂತ ಖಂಡಿತವಾಗಿ ನಿಮಗೆ ಹೇಳ್ತಾರೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಮಿಸ್ ಆಗಿಬಿಡ್ಬೋದು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರಿಗೆ. ದಯವಿಟ್ಟು ನಮ್ಮ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಸೇವ್ ಅಂತಿರುತ್ತಲ್ಲ, ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ. ಅಥವಾ ನಮ್ಮ ಚಾನಲ್, ನಮ್ಮ ಪೇಜ್ ಏನಿದೆಯಲ್ಲ ಫೇಸ್ಬುಕ್ಕಲ್ಲಿ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋಕೆ ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಉದ್ಯೋಗದಲ್ಲಿ ರಾಜಯೋಗವನ್ನು ಕೊಡುತ್ತೆ ಮಕರ ರಾಶಿಯವರಿಗೆ. ಉದ್ಯೋಗದಲ್ಲಿ ರಾಜಯೋಗ ಕೊಡ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಶ್ರಮವನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸ್ತಾರೆ. ನಿಮ್ಮನ್ನು ಗುರುತಿಸಿ ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮನ್ನು ಗುರುತಿಸೋದು, ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ನಿಮಗೇನಾದರೂ ಕೊಡಬೇಕಾಗಿರ್ತಕ್ಕಂತಹ ಸರ್ಟಿಫಿಕೇಟ್ಗಳಿರ್ತೀವಿ ಅದು ನಿಮಗೆ ಕೊಡ್ತಕ್ಕಂಥದ್ದು, ಇದು ಎಲ್ಲವೂ ಸಹ ಆಗಲಿದೆ. ನಿಮಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ಇರಬಹುದು, ದೊಡ್ಡ ದೊಡ್ಡ ಹೊಣೆಗಾರಿಕೆಗಳು, ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮದಲ್ಲಿ ಇರ್ತಕ್ಕಂಥ ನಿಮಗೆ ಕೊಡ್ತಕ್ಕಂಥದ್ದು ಇರಬಹುದು. ಅದ್ಭುತವಾದ ಕೆಲಸಗಳನ್ನು ಅಶ್ವಾರೂಢ ಪಾರ್ವತಿ ಮಂತ್ರ ಉದ್ಯೋಗದಲ್ಲೇ ಒಂದು ರಾಜಯೋಗವನ್ನು ಮಕರ ರಾಶಿ ಕೊಡಲಿದೆ. ಮೊದಲನೇ ಪಾಯಿಂಟ್. ಎರಡನೇದಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ. ನೀವು ಏನು ಶ್ರಮ ಹಾಕ್ತಿರಲ್ಲ ಅದಕ್ಕೆ ತಕ್ಕದಾದ ಸರಿಯಾದ ಪ್ರತಿಫಲ ನಿಮಗೆ ಸಿಗ್ತಾ ಇಲ್ಲ ಅನ್ನುವ ದುಃಖ ನಿಮ್ಮಲ್ಲಿರುತ್ತಲ್ಲ, ಆ ದುಃಖವನ್ನು ಪರಿಹಾರ ಮಾಡಿಕೊಡುತ್ತೆ. ಯಾಕೆ ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಮಕರ ರಾಶಿಯವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ. ಅವರಿಗೆ ಇನ್ನೇನು ಶ್ರಮ ಹಾಕಿದ್ಯೋ, ಎಸ್ ನೀವು ಇದಕ್ಕೆ ಎಲಿಜಿಬಿಲಿಟಿ ಇದೆಯಪ್ಪ, ತಗೋ ಇಷ್ಟು ಅನ್ನೋ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಅದರಿಂದ ನೀವು ಏನೇ ಕೆಲಸ ಮಾಡಿ, ಜೊತೆಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡಿಕೊಂಡ್ರೆ, ಆ ಮಂತ್ರ ಎಲ್ಲ ಹೇಳ್ತೀನಿ, ಆ ಪರಿಹಾರಗಳು ಹೇಳ್ತೀನಿ ವಿಡಿಯೋ ಎಂಡಲ್ಲಿ, ತುಂಬ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡಲಿದೆ. ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಈ ಮಂತ್ರದಿಂದ. ಇನ್ನು ಮೂರನೇದಾಗಿ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಒಂದು ಅದ್ಭುತವಾದ ಅಧಿಕಾರ, ಒಂದು ಸ್ಥಾನಮಾನಗಳು ಸಿಗುವ ಯೋಗ. ರಾಜಯೋಗ ಅಂತ ಅದಕ್ಕೆ ನಾನು ಆಗಲೇ ಹೇಳ್ತಕ್ಕಂಥದ್ದು, ಅದನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಇದಕ್ಕೆ ಅಂಥೇಳಿ. ಎಲ್ಲೋ ಒಂದು ಕಡೆ ನೀವು ಬಾಸ್ ಆಗಬೇಕು ಅಂದರೆ ಲೀಡರ್ ಥರ, ಬಾಸ್ ಥರ ಆಗಬೇಕು,
ಈ ಮಂತ್ರ ಪ್ರಯೋಗದಿಂದಲೇ ನೀವು ಬಾಸ್ ಆಗ್ತೀರಾ, ಅಂದರೆ ಲೀಡರ್ ಆಗ್ತೀರಾ. ಆಮೇಲೆ ಜನರ ಗೌರವ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಏನು ಜನರ ಮಧ್ಯದಲ್ಲಿ ಇರ್ತೀರಲ್ಲ, ಒಂದು ಗೌರವ, ನಿಮ್ಮನ್ನು ರೆಕಗ್ನೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಚೆನ್ನಾಗಿ ಬಂದ್ಬಿಡುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಸಂಸ್ಥೆ, ಆ ಸಂಸ್ಥೆಯಲ್ಲಿ ತುಂಬ ಪ್ರಮುಖವಾದ ವ್ಯಕ್ತಿಗಳಾಗ್ಬಿಡ್ತೀರಾ ನೀವು. ಆ ಸಂಸ್ಥೆಯಿಂದ ನಿಮಗೆ ಸಂಸ್ಥೆಯಿಂದ ನಿಮಗೆ ಗೌರವ ಸಿಗುತ್ತೆ, ಪ್ರಮುಖವಾದ ವ್ಯಕ್ತಿಗಳಾಗ್ಬಿಡ್ತೀರ ಸಂಸ್ಥೆಯಲ್ಲಿ. ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ, ಸಂಸ್ಥೆಯಲ್ಲಿ ನಿಮ್ಮದೇ ಮಾತು ನಡೆಯುತ್ತೆ, ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಮಕರ ರಾಶಿಯವರಿಗೆ ಆ ಸಂಸ್ಥೆಯಲ್ಲಿ ಅವರಿಗೆ ಪ್ರಭಾವವನ್ನು ಜಾಸ್ತಿ ಮಾಡಿಕೊಡುತ್ತೆ. ಹಲವಾರು ವಿಚಾರಗಳಿದೆ. ಇನ್ನು 4ನೇದಾಗಿ ಸಾಲ ಮತ್ತು ಅಡಚಣೆಗಳ ನಿವಾರಣೆ ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಾಲಬಾಧೆಗಳು ಅಥವಾ ಯಾವುದಾದ್ರು ಕೆಲಸ ಕಾರ್ಯಗಳಲ್ಲಿ ತುಂಬ ಅಡಚಣೆಗಳಾಗುತ್ತಾ ಇದ್ದರೆ ಅದು ನಿವಾರಣೆ ಆಗಲಿದೆ ಅಂತ. ಅದು ಬಹಳ ಅದ್ಭುತವಾದಂತಹ ಒಂದು ಪರಿಹಾರ ನಿಮಗೆ ಮಕರ ರಾಶಿಯವರಿಗೆ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಕೊಡ್ತಕ್ಕಂಥದ್ದು. ನೀವು ಮಕರ ರಾಶಿಯವರಾಗಿದ್ದು ಎಲ್ಲೋ ಸಾಲದಲ್ಲಿ ಸಿಲುಕೊಂಡಿದ್ದೀರಾ, ಅದರಿಂದ ಹೊರಬರಬೇಕು. ತುಂಬ ಸಾಲ ಮಾಡಿಬಿಟ್ಟಿದ್ದೀರಾ, ತೀರ್ಸೋಕ್ಕಾಗ್ತಾ ಇಲ್ಲ, ಅಥವಾ ಅರ್ಜೆಂಟಾಗಿ ನಿಮಗೆ ಸಾಲ ಬೇಕು, ಎಲ್ಲೂ ಸಿಗ್ತಾ ಇಲ್ಲ. ಅದು ಹೋಮ್ ಲೋನ್ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಯಾವುದೋ ಕೈ ಸಾಲ ಇರ್ಬೋದು, ಏನೇ ಸಾಲ ಇರ್ಬೋದು. ಅರ್ಜೆಂಟ್ ಸಾಲ ಬೇಕು, ಎಲ್ಲೂ ಸಿಗ್ತಾ ಇಲ್ಲ. ಅಥವಾ ಸಾಲ ಕೊಟ್ಬಿಟ್ಟಿದ್ರೆ ವಾಪಸ್ ಕೊಡ್ತಾ ಇಲ್ಲ, ಅವರು ತುಂಬ ಹಿಂಸೆ ಆಗ್ತಾ ಇದೆ. ಸೊ ಕೊಟ್ಟ ಸಾಲ, ಕೊಡಿಸಿದ ಸಾಲ, ಮಾಡಬೇಕು ಅಂದ್ಕೊಂಡಿರುವ ಸಾಲ, ಅಥವಾ ಯಾರಿಗೋ ಕೊಡಿಸಿದ ಸಾಲ, ಯಾವುದೇ ಇರ್ಬೋದು, ಸಾಲ ಬಾಧೆಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಪರಿಹಾರವಾಗಿ ಅಡಚಣೆಗಳು ನಿವಾರಣೆ ಆಗುತ್ತೆ. ಏನು ಪ್ರಧಾನ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಿತ್ತಲ್ಲ ನಿಮಗೆ, ಆ ಅಡಚಣೆಗಳೆಲ್ಲ ಪರಿಹಾರ ಆಗುತ್ತೆ. ಸೊ ಅಶ್ವಾರೂಢ ಪಾರ್ವತಿ ಮಂತ್ರ ಇಷ್ಟೆಲ್ಲ ಅದ್ಭುತವಾದಂತಹ ಫಲವನ್ನು ಕೊಡಲಿದೆ. ಕೋರ್ಟ್ ಕೇಸ್ಗಳಿದ್ರೂ ಪರಿಹಾರ. ಆಫೀಸ್ ಪಾಲಿಟಿಕ್ಸ್ ಅಂತೀವಲ್ಲ, ನೀವೆಲ್ಲಿ ಕೆಲಸ ಮಾಡ್ತಿರೋ, ನಮ್ಮ ಆಫೀಸಲ್ಲಿ ದುಶ್ಮನ್ ಕಹ ಅಂದರೆ ಊರು ತುಂಬ ಏನೋ ಥರ ಆಗ್ಬಿಟ್ಟಿದೆ. ಆಫೀಸ್ ಪಾಲಿಟಿಕ್ಸ್ ತುಂಬ ಆಗ್ತಾ ಇದೆ ನನಗೆ ಅಂತ. ಬಿಸ್ನೆಸ್ ಪಾಲಿಟಿಕ್ಸು, ಆಫೀಸ್ ಪಾಲಿಟಿಕ್ಸು, ನಿಮ್ಮನ್ನು ತುಳಿಬೇಕು ಅನ್ನುವ ಪ್ರಯತ್ನಗಳು, ಇದೆಲ್ಲ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ತಡಿಬೋದು. ಇದು ಭಾಳ ಪವರ್ಫುಲ್ಲು. ಇನ್ನು 5ನೇದಾಗಿ ಭವಿಷ್ಯದ ಭದ್ರತೆ ಅಂತ. ನಾಳೆಯ ಸಂರಕ್ಷಣೆ ಆಗುತ್ತೆ. ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಮಕರ ರಾಶಿಯವರಿಗೆ ನಾಳೆ ಏನಪ್ಪ ಅನ್ನುವ ಚಿಂತೆ ಇರೋದಿಲ್ಲ, ನಾಳೆ ಹೆಂಗಪ್ಪ ಅನ್ನುವ ಚಿಂತೆ ಇರೋದಿಲ್ಲ. ನಿಮ್ಮ ಭವಿಷ್ಯವನ್ನು ಭದ್ರ ಮಾಡಲಿಕ್ಕೆ ಏನು ಬೇಕೋ ಅದಷ್ಟು ಮಾಡಿಕೊಡುತ್ತೆ. ಉದ್ಯೋಗದಲ್ಲಿ ಪರ್ಮನೆಂಟ್ ಆಗಬೇಕು, ಉದ್ಯೋಗ, ಬಿಸ್ನೆಸ್ ಒಂದು ಲೆವೆಲ್ಗೆ ಹೋಗಿ ನಿಂತ್ಕೊಂಡ್ಬೇಕು, ಅದ್ಭುತವಾದ ಲೆವೆಲ್ಗೆ ಹೋಗಿ ನಿಂತ್ಕೊಂಡ್ಬಿಡಬೇಕು. ಅಲ್ಲಿಂದ ನನಗೆ ನಾಳೆಯ ಟೆನ್ಷನ್ ಇರಬಾರ್ದು. ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಾನು ಇದಾಗ್ಬಿಡು ಫಿಕ್ಸ್ ಆಗಿಬಿಡ್ಬೇಕಲ್ಲಿ ಅಂತ. ನಾಳೆ ಹೆಂಗಪ್ಪ ಅನ್ನೋ ಟೆನ್ಷನ್ ನನಗಿರಬಾರ್ದು. ಅದು ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಗಲಿದೆ. ಇಷ್ಟೆಲ್ಲ ಅದ್ಭುತವಾದಂತಹ ಆ ಪ್ರಯೋಗ ಮಂತ್ರಾದಿಗಳು ನಾವು ಸಹ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರಗಳು ತಿಳಿಸ್ತೇನೆ ನಿಮಗೆ. ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ಯಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರು ದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರು ಶಾಂತಿ, ಗುರು ಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.